ರಾಜ್ಯ ರಾಜಕೀಯದಲ್ಲಿ ಸಿಎಂ ಪಟ್ಟಕ್ಕಾಗಿ ಭಾರಿ ಬಡಿದಾಟ ನಡೀತಾ ಇದೆ. ಸಾಕಷ್ಟು ದಿನಗಳಿಂದ ಚರ್ಚೆ ಇದೆ. ಆದರೆ ಈಗ ಡಿಸಿಎಂ ಆಪ್ತರಿಂದ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಪಟ್ಟನ್ನು ಹಿಡಿದಿರುವಂಥದ್ದು. ಯಾಕಂದ್ರೆ ನಮ್ಮ ನಾಯಕ ಸಿಎಂ ಆಗಲೇಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಈ ಒಂದು ವಿಷಯ ಯಾವಾಗಲೂ ಕೂಡ ಚರ್ಚೆಯಲ್ಲಿರುತ್ತೆ. ಹೀಗಾಗಿ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರಿಂದ ಈಗ ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿರುವಂಥದ್ದು. ಮತ್ತೆ ಡಿಸಿಎಂ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ ರಾಮನಗರ ಎಂಎಲ್ಎ. ನೋಟಿಸ್ಗೂ ಕೂಡ ಜಗ್ಗದೆ ಡಿಕೆಶಿ ಸಿಎಂ ಆಗಲೇಬೇಕೆಂದ ಸಿಎಂ ಆಗ್ತಾರೆ ಅಂತ ಎಂದಿಗೂ ಕೂಡ ನಾನು ಹೇಳ್ತೀನಿ, ಈಗಲೂ ಹೇಳ್ತೀನಿ, ಹಿಂದೆನೂ ಹೇಳಿದ್ದೆ, ಮುಂದೆನೂ ಹೇಳ್ತೀನಿ ಅಂತ ಕೆಪಿಸಿಸಿ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಇಕ್ಬಾಲ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ನೀಡಿರಬಹುದು. ಕೆಲ ದಿನಗಳ ಹಿಂದೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹೇಳಿದ್ರು. ನನ್ನ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ನಾನು ತಿಳಿಸಿದ್ದೀನಿ. ಮತ್ತೆ ಡಿಸಿಎಂ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ ರಾಮನಗರ ಎಂಎಲ್ಎ. ನನ್ನ ಅಭಿಪ್ರಾಯ ಏನಿದೆ ಅದು ಒಂದು ಮುಕ್ತವಾಗಿದೆ. ಎಷ್ಟೇ ನೋಟಿಸ್ ಕೊಟ್ಟರೂ ಸರಿ ಹೈಕಮಾಂಡ್, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಅಭಿಪ್ರಾಯ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಆಗ್ತಾರೆ, ಇಂದಲ್ಲ ನಾಳೆ ಆಗ್ತಾರೆ. ಯಾಕಂದರೆ ನಾನು ಹಿಂದೆನೂ ಈ ಒಂದು ಹೇಳಿಕೆ ಕೊಟ್ಟಿದ್ದೆ, ಮುಂದೇನೂ ಇದನ್ನೇ ಹೇಳ್ತೀನಿ. ನನ್ನ ಒಂದು ವಿಚಾರ, ಒಂದು ಹೇಳಿಕೆ ಏನಿದೆ ಅದು ಸ್ಪಷ್ಟವಾಗಿದೆ. ಯಾವುದೇ ನೋಟಿಸ್ಗೂ ಕೂಡ ಜಗ್ಗದೆ ಬಗ್ಗದೆ ಈ ರೀತಿಯಾಗಿ ಮಾತನ್ನು ಹೇಳಿರುವಂಥದ್ದು ಇಕ್ಬಾಲ್. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಹೈಕಮಾಂಡ್ ಅವರು ಅದಕ್ಕೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ. ಮಲ್ಲಿಕಾರ್ಜುನ್ ಸಾಹೇಬರು ಇದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಪ್ರಿಯಾಂಕ್ ಅವರು ಇದ್ದಾರೆ. ಇವರು 4 ಜನ ಸೇರಿ ತೀರ್ಮಾನ ತಗೊಳ್ತಾರೆ. ಯಾವಾಗಲೂ ಕೂಡ ಹೇಳ್ತಿದ್ರಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಹೇಳ್ತೀನಲ್ಲ, ಈಗೂ ಹೇಳ್ತೀನಲ್ಲ, ಇಲ್ಲ ಅಂತ ಇಲ್ಲ. ಅದಕ್ಕೆ ಈಗಾಗಲೇ ನಾವು ಹೈಕಮಾಂಡ್ಗೆ ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಏನಾಗ್ತಾರೆ ಅಂತ ಹೇಳ್ತೀರ? ಹೇಳ್ತಾ ಇದ್ದೀನಲ್ಲ ಸರ್, ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗೂ ಹೇಳ್ತಾ ಇದ್ದೀನಲ್ಲ, ಡಿಕೆ ಶಿವಕುಮಾರ್. ಅದಕ್ಕೆ ನನಗೇನು ಬಿಡಿಸಿ ಹೇಳ್ಬೇಕಾ? ನನಗೆ ನೀವು ಬಿಡಿಸಿ ಕೇಳಬೇಕಾ? ಏನು ಅವಶ್ಯಕತೆ ಇಲ್ಲ, ಅದು ಗೊತ್ತಿಲ್ಲ. ನಾನು ನನ್ನ ಅಭಿಲಾಷೆ, ನನ್ನ ಆಸೆ, ನನ್ನ ಅನಿಸಿಕೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯನ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನಾವು ಹೇಳಿದ್ದೀವಿ, ಅದನ್ನು ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅದು ನನ್ನ ಆಸೆ, ನನ್ನ ಒಂದು ಅನಿಸಿಕೆ, ನನ್ನ ಒಂದು ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಆದರೆ ಅವರು ಯಾವ ತೀರ್ಮಾನ ತಗೊಳ್ಳುತ್ತೋ ಏನೋ, ಆದರೆ ನನ್ನ ಅಭಿಪ್ರಾಯ ಮಾತ್ರ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಡಿಸಿಎಂ ಆಗಿರುವವರು ಮುಂದೆ ಸಿಎಂ ಆಗಬೇಕು ಅಷ್ಟೇ, ಅದೇ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿ ರಾಮನಗರ ಎಂಎಲ್ಎ ಇಕ್ಬಾಲ್ ಏನಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ಹೇಳಿರುವಂಥದ್ದು. ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಇವರು. ಯಾಕಂದರೆ ಈ ಒಂದು ವಿಚಾರ ಏನಿದೆ, ಸಾಕಷ್ಟು ತಿಂಗಳಿಂದ ಯಾವಾಗ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಈ ಒಂದು ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಸಿಎಂ ಆಗುತ್ತೆ. ಅವರ ಒಂದು ಆಪ್ತ ವಲಯದಲ್ಲಿ ಮತ್ತು ಅವರ ಬೆಂಬಲಿಗರು ಕೂಡ ಸಾಕಷ್ಟು ಬಾರಿ ಈ ವಿಚಾರವನ್ನು ಮುಂದಿಟ್ಟಿದ್ರು. ಅದೇ ರೀತಿಯಾಗಿ ಎಲ್ಲೋ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಹೇಳಿದೆ, ಇಂಡೈರೆಕ್ಟ್ ಆಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಗಬೇಕು, ನನಗೂ ಕೂಡ ಆ ಆಸೆ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು. ಅನೇಕ ಬಾರಿ ಈ ಒಂದು ವಿಚಾರ ಅವರೇ ಹೇಳಿದ್ರು. ಆದರೆ ಎಲ್ಲೂ ಕೂಡ ಡೈರೆಕ್ಟ್ ಆಗಿ ನಾನು ಆಗಬೇಕು, ಆಗ್ತೀನಿ ಅಂತ ಶಿವಕುಮಾರ್ ಅವರು ಹೇಳಿರಲಿಲ್ಲ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಬೆನ್ನಲ್ಲೇ ಈಗ ರಾಮನಗರ ಎಂಎಲ್ಎ ಇಕ್ಬಾಲ್ ಏನಿದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನು ಮತ್ತೆ ಹೇಳಿದ್ದಾರೆ. ಅವರಿಗೆ ಕೆಪಿಸಿಸಿಯಿಂದ ನೋಟಿಸ್ ಬಂದಿತ್ತು. ಆದರೂ ಕೂಡ ಯಾವುದೇ ಒಂದು ನೋಟಿಸ್ಗೂ ಕೂಡ ನಾನು ಡೋಂಟ್ ಕೇರ್ ಅನ್ನಲ್ಲ. ಇಕ್ಬಾಲ್ ಹುಸೇನ್ ಏನಿದ್ದಾರೆ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಡೆದುಕೊಂಡಿದ್ದಾರೆ. ಅದೇನೇ ಇರಲಿ, ಏನೇ ಮಾಡಲಿ ಪಕ್ಷ, ಆದರೆ ನನ್ನ ಅಭಿಪ್ರಾಯ ನಾನು ತಿಳಿಸೋದು ನನ್ನ ಕರ್ತವ್ಯ. ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ಪಷ್ಟ ಅಭಿಪ್ರಾಯ ಇದು. ಹೈಕಮಾಂಡ್ಗೆ ನಾನು ತಿಳಿಸಿದ್ದೀನಿ, ಎಲ್ರಿಗೂ ಕೂಡ ಹೇಳ್ತೀನಿ. ನನಗೆ ಯಾವುದೇ ಒಂದು ಭಯ ಇಲ್ಲ. ಡಿಕೆ ಶಿವಕುಮಾರ್ ಅವರು ನಮ್ಮ ನಾಯಕರು, ಅವರು ನಮಗೆ ಮುಖ್ಯಮಂತ್ರಿ ಆಗಬೇಕು. ಈ ಒಂದು ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಮಾತ್ರ
DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ತನಕ ಕೂಡ ನಿಲ್ಲಲ್ಲ ಅಂತ ಅನಿಸುತ್ತೆ ರಾಜ್ಯದಲ್ಲಿ. ಯಾಕಂದ್ರೆ ಅವರು ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಲ್ವೋ ಅಲ್ಲಿವರೆಗೂ ಕೂಡ ಆಗಲೇಬೇಕು ಅನ್ನುವಂತಹ ಕೂಗು ಮಾತ್ರ ಒಬ್ಬರಲ್ಲ ಒಬ್ಬರು ಮಾತನಾಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಈಗ ಇಕ್ಬಾಲ್ ಹುಸೇನ್ ಅವರು ಏನಿದ್ದಾರೆ ಅವರು ಮಾತನಾಡ್ತಾ ಇರುವಂಥದ್ದು. ಅವರು ಮಾತಾಡಿಲ್ಲ ಅಂದ್ರೂ ಕೂಡ ಅವರ ಕಾರ್ಯಕರ್ತರು ಮಾತನಾಡ್ತಾರೆ, ಅವರ ಬೆಂಬಲಿಗರು ಮಾತನಾಡ್ತಾರೆ. ಒಬ್ಬರಲ್ಲ ಒಬ್ಬರು ಪದೇ 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 ಈ ಒಂದು CM ವಿಚಾರ ಏನಿದೆ, ಬದಲಾಗಬೇಕೆನ್ನುವಂಥ ವಿಚಾರ ಏನಿದೆ, ಇದು ಮಾತ್ರ ಚರ್ಚೆಯಲ್ಲಿ ಇದ್ದೇ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.